ಇದ್ದಕ್ಕಿದ್ದಂತೆ ದರ್ಶನ್ ಅವರ ಮನೆಗೆ ಒಳಗೆ ನುಗ್ಗಿದ ಪವಿತ್ರ ಗೌಡರವರು. ಆಗಿದ್ದೇನು ನೋಡೋಣ ಬನ್ನಿ. ಪವಿತ್ರ ಗೌಡರವರು ಇದ್ದಕ್ಕಿದ್ದಂತೆ ವಿಜಯಲಕ್ಷ್ಮಿ ಅವರ ವಿಡಿಯೋವನ್ನೆಲ್ಲ ನೋಡಿ ನಾನು ಯಾರಿಗೂ ಕಡಿಮೆ ಇಲ್ಲ, ನಾವು ಯಾವ ಹೀರೋಯಿನ್ಗೂ ಕಡಿಮೆ ಇಲ್ಲ ಎಂದು ಹೇಳಿ ಅವರು ಕೂಡ ಫೋಟೋಶೂಟನ್ನು ಮಾಡಿದ್ದಾರೆ. ಹಾಗಾಗಿ ಇದೆಲ್ಲ ಕಂಡ ವಿಜಯಲಕ್ಷ್ಮಿ ಅವರು ಇವರಿಗೆ ಅತ್ತಿಗೆ ತುಂಬ ಕ್ಯೂಟ್, ಅತ್ತಿಗೆ ತುಂಬ ಚೆಂದ ಎಂದು ಕಾಮೆಂಟ್ ಮೇಲೆ ಕಾಮೆಂಟ್ ಬರುತ್ತಿದೆ. ಅತ್ತಿಗೆ ಥರ ಯಾರೂ ಇಲ್ಲ, ಅವರು ಯಾವ ಹೀರೋಯಿನ್ಗೂ ಕಡಿಮೆ ಇಲ್ಲ ಎಂದು ಹೇಳಿ ಕಾಮೆಂಟ್ ಮೇಲೆ ಕಾಮೆಂಟ್ ಬರುತ್ತಿದೆ. ಹಾಗಾಗಿ ದರ್ಶನ್ ರವರು ಇತ್ತೀಚಿನ ದಿನಗಳಲ್ಲಿ ಇದನ್ನೆಲ್ಲ ಕಂಡು ನಾನು ತುಂಬ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡುತ್ತಿದ್ದೀನಿ ಎಂದು ಹೇಳಿ ವಿಜಯಲಕ್ಷ್ಮಿ ಅವರು ಏಕೆ ಅಂತ ತಿಳಿದಿಲ್ಲ ಮಗನ ಜೊತೆ ಫೋಟೋಶೂಟನ್ನು ಮಾಡಿದ್ದಾರೆ. ಏಕೆ ಅಂತ ಇನ್ನೂ ತಿಳಿದುಕೊಂಡಿಲ್ಲ. ಹಾಗಾಗಿ ಪವಿತ್ರ ಗೌಡರವರು ಇದನ್ನು ಕೊಂಡು ಹೊಟ್ಟೆ ಕಿಚ್ಚುಪಟ್ಟು ನಾನು ಯಾರಿಗೂ ಏನೂ ಕಡಿಮೆ ಇಲ್ಲ, ನಾನು ಯಾವ ಹೀರೋಯಿನ್ಗೂ ಕಡಿಮೆ ಇಲ್ಲ ಎಂದು ಹೇಳಿ ತನ್ನ ಮಗಳ ಜೊತೆ ಫೋಟೋಶೂಟನ್ನು ಮಾಡಿದ್ದಾರೆ. ಹಾಗಾಗಿ ಫೋಟೋಶೂಟನ್ನು ಕಂಡ ನೆಟ್ಟಿಗರು ವಿಜಯಲಕ್ಷ್ಮಿ ಅತ್ತಿಗೆ ಚೆಂದ, ಅವರಿಗಿಂತ ಯಾವ ಹೀರೋಯಿನ್ ಇಲ್ಲ ಎಂದು ಕೂಡ ಕಮೆಂಟನ್ನು ಮಾಡಿದ್ದಾರೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಇವೆಲ್ಲ ಕಂಡು ಸ್ಟೇಟಸ್ ವಾರ್ ಕೂಡ ನಡೆಯುತ್ತಲೇ ಇದೆ. ಹಾಗಾಗಿ ಪವಿತ್ರ ಗೌಡರು ಇದನ್ನು ನೋಡಿ ನಾನು ಯಾರಿಗೂ ಏನೂ ಕಡಿಮೆ ಇಲ್ಲ ಎಂದೇಳಿ ಸ್ಟೇಟಸ್ ವಾರನ್ನು ನಡೆಸುತ್ತಿದ್ದಾರೆ ಎಂದು ನೆಟ್ಟಿಗರು ಹೇಳುತ್ತಿದ್ದಾರೆ. ವಿಜಯಲಕ್ಷ್ಮಿ ಅವರು ಯಾವ ಹೀರೋಯಿನ್ಗೂ ಕಡಿಮೆ ಇಲ್ಲ ಎಂದು, ಅತ್ತಿಗೆ ಅಣ್ಣ ಹೀಗೆ ಇರಬೇಕು ಎಂದು ಕಮೆಂಟ್ ಮೇಲೆ ಕಮೆಂಟ್ ಬರುತ್ತಿದೆ. ನೆಟ್ಟಿಗರು ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ಹೇಳುತ್ತಲೇ ಇರುತ್ತಾರೆ ಅಣ್ಣ ಅತ್ತಿಗೆ ಹೀಗೆ ಯಾವಾಗಲೂ ಸುಖವಾಗಿ ಸಂತೋಷವಾಗಿ ಇರಬೇಕು ಎಂದು. ಇದೆಲ್ಲ ಕಂಡ ಪವಿತ್ರ ಗೌಡರವರು ಎಷ್ಟು ಹೊಟ್ಟೆ ಉರಿದುಕೊಂಡಿದ್ದಾರೋ ಗೊತ್ತಿಲ್ಲ. ಡಿ ಬಾಸ್ ಫ್ಯಾನ್ಸ್ ಯಾರ್ಯಾರಿದ್ದೀರೋ ಅವರೆಲ್ಲ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.